ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ರಾಮನವಮಿ ದಿನದ ವ್ಲಾಗ್ ಆಗಿರುತ್ತೆ. ನಾನು ಇವತ್ತಿನ ವ್ಲಾಗ್ನ ಬಂದು ಅರ್ಲಿ ಮಾರ್ನಿಂಗೇನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ರಾಮನವಮಿ ಹಾಗೆ ಶುಕ್ರವಾರ ಕೂಡ ಆಗಿರೋದ್ರಿಂದ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೇಗನೆ ಬಂದು ಆಲ್ರೆಡಿ ಕಸ ಎಲ್ಲ ಗುಡಿಸಿ ಅರ್ಧ ಮನೆ ಕೂಡ ಮಾಫ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಐತೆ, ಮಾಫ್ ಮಾಡಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಬಿಟ್ಟು ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿ ಪೂಜೆ ಕೆಲಸನ ಶುರು ಮಾಡ್ಕೋಬೇಕು. ಸೊ ಇವತ್ತಿನ ಒಂದು ವ್ಲಾಗ್, ರಾಮನವಮಿ ವ್ಲಾಗ್ ಈ ರೀತಿ ಅರ್ಲಿ ಮಾರ್ನಿಂಗಿಂದ ಸ್ಟಾರ್ಟ್ ಆಗಿದೆ. ಇವತ್ತಿನ ಒಂದು ವ್ಲಾಗ್ ಹೆಂಗೆ ಬರುತ್ತೆ ಅಂತ ನಾನು ನಿಮ್ಮ ಜೊತೆ, ಹಾಗೆ ಎಲ್ಲರೂ ಸಿಂಪಲ್ಲಾಗೇ ಸೆಲೆಬ್ರೇಟ್ ಮಾಡೋದು. ನಮ್ಮ ಮನೆಯ ರಾಮನವಮಿನ ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ನ ಮಾಡ್ತೀನಿ. ಅದನ್ನು ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಈಗ ಫಸ್ಟಿಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ, ಅದಾದಮೇಲೆ ಪೂಜೆ ಕೆಲಸ ನೋಡೋಣ, ಆಯಿತಾ? ನನ್ನ ಮಗ ಕ್ರಿಕೆಟ್ಗೆ ಹೋಗೋಕ್ಕೆ ಅಂತ ಬೇಗನೆ ಎದ್ದು ರೆಡಿಯಾಗಿ ಆಲ್ರೆಡಿ ಅವ್ರ ಅಪ್ಪಂಗೆ ವೆಯ್ಟ್ ಮಾಡ್ತಾಯಿದ್ದಾನೆ. ಇನ್ನೂ ಟೈಮ್ ಐತೆ, ಆದರೂ ಕೂಡ ಅವನು ತಡ ಮಾಡೋದಿಲ್ಲ. ಅವನು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಬೇಗನೆ ರೆಡಿಯಾಗಿ ಕೂತ್ಕೊಬಿಡ್ತಾನೆ. ಸಿಕ್ಕಾಪಟ್ಟೆ ಆನೆಸ್ಟ್ ಆಗೋನೆ ಅವನು ಹೋಗ್ತಾ ಇರುವಂಥ ಒಂದು ಕೋಚಿಂಗಲ್ಲಿ. ಆವಾಗಲೇ ನಾನು ನಿಮ್ಗೆ ಏನು ಹೇಳಿದೆ, ಮನೆ ಅರ್ಧ ಎಲ್ಲ ಮಾಪಾಗಿದೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ ಅಂತ ಹೇಳಿ ಅದನ್ನು ಕೂಡ ಇವಾಗ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಅದು ಒರೆಸಾಗುವಷ್ಟರಲ್ಲಿ ಹಸ್ಬೆಂಡ್ನು ಕೂಡ ಎಬ್ಬರಿಸ್ದೆ. ನನ್ನ ಮಗ ಎದ್ದು ಆಲ್ರೆಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೂತಿದ್ದ ಕ್ರಿಕೆಟ್ಗೆ ಹೋಗೋದಕ್ಕೆ ಅಂತ ಹೇಳಿ. ಅವ್ರ ಅಪ್ಪನ ಕರ್ಕೋಗ್ಬೇಕಲ್ವ, ಅವ್ರನ್ನು ಕೂಡ ಹೇಳಿಸ್ದೆ. ನನ್ನ ಮಗ 5ಗೆಲ್ಲ ಎದ್ಬಿಡ್ತಾನೆ. ಅವನಿಗಿರೋದು 5:55 ಹೋದರೆ ಸಾಕು, ಅವನಿಗೆ 6ಇಂದ ಮ್ಯಾಚ್ ಸ್ಟಾರ್ಟ್ ಆಗೋದು, ಅಂದರೆ ಕೋಚಿಂಗು. ಬಟ್ ಅವನು ಸ್ವಲ್ಪ ಬೇಗನೆ ಎದ್ದು ಬೇಗ ರೆಡಿಯಾಗಿ ಕೂತ್ಕೊಬಿಡ್ತಾನೆ. ಅವನಿಗೆ ಅಷ್ಟು ಇಷ್ಟ ಕ್ರಿಕೆಟು ಅಂತ ಅಂದರೆ. ಯಾರು ಹೇಳ್ಸೋದು ಬೇಡ, ಏನು ಬೇಡ. ಅದರಲ್ಲೂ ಯಾರು ಎದ್ದಿಲ್ಲ ಅಂತಂದರೂ ಅಂತೂ ಕೇಳೋದೇ ಬೇಡ. ಎದ್ಬಿಟ್ಟು ಲೈಟು ಹಾಕೊಳ್ಳೋದಿಲ್ಲ, ಫೋನ್ ಟಾರ್ಚ್ ಆನ್ ಮಾಡ್ಕೊಂಡು ಓಡಾಡ್ಕೊಂಡು ರೆಡಿ ಆಗ್ತಿರ್ತಾನೆ. ಅಷ್ಟು ಇದಾಗಿ ಕ್ರಿಕೆಟ್ಗೆ ಅಂತ ಅಂದರೆ ಅಷ್ಟೊಂದು ಇಷ್ಟಪಟ್ಟು ಪ್ರೀತಿಯಿಂದ ಅವನು ಹೋಗ್ತಾನೆ. ಅದೇನೇ ನನಗೆ ಖುಷಿ, ಅವನು ಹೋಗಿ ಬರೋದು. ಸರಿ ಅಂತ ಹೇಳಿ ಈಗ ಮನೆಯೆಲ್ಲ ಮಾಪ್ ಮಾಡಾಯಿತು. ಮನೆಯೆಲ್ಲ ಒರೆಸ್ಕೊಬರೋಷ್ಟರಲ್ಲಿ ಅವ್ರ ಅಪ್ಪನೂ ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಮಗುನ ಕರ್ಕೊಂಡು ಹೋದರು. ಅವ್ರನ್ನ ಕ್ರಿಕೆಟ್ಗೆ ಬಿಟ್ಟು ಬರೋದಕ್ಕೆ ಅಂತ ಹೇಳಿ ಅವ್ರು ಹೋದ್ಮೇಲೆ ನಾನು ಬಾಗಿಲೂ ಕೂಡ ತೊಳ್ಕೊಂಡು, ನೆನೆ ಗುರುವಾರ ಆಗಿರೋದ್ರಿಂದ ಎಲ್ಲ ಸುತ್ತ ಎಲ್ಲ ನೀಟಾಗಿ ತೊಳ್ಕೊಂಡು ಬಂದಿದ್ದೆ, ಬೋರ್ ನೀರನ್ನ ಆನ್ ಮಾಡಿಕೊಂಡು. ಇವಾಗ ಸಿಂಪಲ್ಲಾಗಿ ಹಾಗೆ ಬಾಗಿಲಿಗೆ ನೀರು ಹಾಕ್ಕೊಂಡು ರಂಗೋಲಿ ಬಿಟ್ಬಿಟ್ಟು ಬಾಗಿಲನ್ನ ಮಾಪ್ ಮಾಡಿಬಿಟ್ಟು ಇವಾಗ ಸ್ನಾನಕ್ಕೆ ಹೋಗಬೇಕು. ರಂಗೋಲಿ ಯಾವತ್ತು ಬಿಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸಿಂಪಲ್ಲಾಗಿರುವಂಥ ಒಂದು ರಂಗೋಲಿನ ಬಿಡಿಸಿದ್ದೀನಿ ನೋಡಿ, ಈ ರೀತಿಯಲ್ಲಿದೆ. ಸಿಂಪಲ್ಲಾಗಿ ಬಿಡಿಸ್ದೆ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಹೆಂಗೆ ಅನ್ನಿಸ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಒಂದು ರಂಗೋಲಿ. ಬಿಡಿಸ್ಬೇಕು ಅಂತ ಅಂದ್ಕೊಂಡು ಫೋನಲ್ಲಿ ನೋಡ್ಕೊಂಡು ಬಿಡಿಸಿರೋದಾಯ್ತಾ. ಆನೆಸ್ಟಾಗಿ ನನಗೆ ಬರ್ತಿರಲಿಲ್ಲ, ಅದು ಫೋನಲ್ಲಿ ನೋಡಿದ್ದೆ, ಯಾರೋ ಒಂದು ವೀಡಿಯೋ ಮಾಡಿ ಹಾಕಿರೋದನ್ನು ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಬಿಡಿಸ್ದೆ, ಫೈನಲಿ ತುಂಬ ಚೆನ್ನಾಗಿ ಬಂತು ರಂಗೋಲಿ ಅಂತಲೇ ಹೇಳ್ಬೋದು. ಅದನ್ನು ಬಿಡಿಸ್ಬಿಟ್ಟು ಬಂದು ನಾನಿವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ಸ್ವಲ್ಪ ನೈವೇದ್ಯಕ್ಕೆ ಮಾಡಬೇಕಲ್ವ, ರಾಮನವಮಿ ಆಗಿರೋದ್ರಿಂದ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಮಾಡಿ, ಹೂವನ್ನು ಕೂಡ ಚೇಂಜ್ ಮಾಡಿ ದೇವ್ರ ಸಾಮಾನು ತೊಳೆಯೋದಿರ್ಬೋದು, ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಎಸ್ಟರ್ಡೇ ಅಂದರೆ ಗುರುವಾರನೇ ಎಲ್ಲ ಕ್ಲೀನಿಂಗ್ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಹೂವೆಲ್ಲ ಚೇಂಜ್ ಮಾಡಿಕೊಂಡು ನೈವೇದ್ಯಕ್ಕೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಶುರು ಮಾಡಬೇಕು ಅಷ್ಟೇ. ಹೆಣ್ಮಕ್ಳುಗಳು ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಒಂದೊಂದು ಸಾರಿ ಎಲ್ಲೋ ವೀಕ್ ಆಗಿಬಿಡ್ತಾರೆ. ನನ್ನ ಕೈಲಿ ಆಗಲ್ಲ, ಅಥವಾ ಯಾರೇನು ಅನ್ಕೋತಾರೋ, ಇಷ್ಟು ಬೇಗ ಬಿಡ್ತೀನ, ಈ ಒಂದು ಆಲೋಚನೆಗಳಲ್ಲೇ ಅರ್ಧ ಜೀವನನ ಕಳೆದುಬಿಡ್ತಾರೆ ಅಂತ ಹೇಳ್ಬೋದು. ಬಟ್ ಯಾರು ಕೂಡ ಯಾವುದೇ ಥರದ ಭಯನೂ ಇಲ್ಲದೆ ನಿಮ್ಮ ಕೈಲಾಗುತ್ತೆ, ಎಲ್ಲರ ಕೈಲೂ ಆಗುತ್ತೆ. ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿ ಯಾರ ಕೈಲೂ ಏನೂ ಆಗಲ್ಲ ಅಂತ ಅಲ್ಲ, ಎಲ್ಲರ ಕೈನಲ್ಲೂ ಎಲ್ಲನೂ ಸಾಧ್ಯ ಆಗುತ್ತೆ. ಅದಕ್ಕೆ ಪ್ರಯತ್ನ ಇರಬೇಕು, ಮತ್ತು ಒಂದು ದೃಢ ನಿರ್ಧಾರ ಇರಬೇಕು. ಮಾಡ್ತೀನಿ, ಹಾಗೇ ಆಗುತ್ತೆ ನನ್ನ ಕೈನಲ್ಲಿ ಅನ್ನೋದು. ಒಂದು ಆತ್ಮವಿಶ್ವಾಸ ಅಂತ ಏನು ಹೇಳ್ತಾರೆ, ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ಲವ್ ಅಂತ ಏನು ಹೇಳ್ತಾರೆ, ಅದೊಂದು ನಮ್ಮಲ್ಲಿ ಇದ್ದರೆ, ದೃಢ ನಿರ್ಧಾರ, ಸ್ಥಿರತೆ ಅನ್ನೋದು ನಮ್ಮಲ್ಲಿದ್ದರೆ ಏನನ್ನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ರೀಚ್ ಮಾಡ್ಬೋದು, ಆಗುತ್ತೆ. ಯಾರೇನಂತಾರೆ, ಯಾರೇನೋ ಅಂದ್ಬಿಡ್ತಾರೆ, ಇದೇ ನಿಟ್ಟಿನಲ್ಲಿ ನಾವು ಸಾಗೋದಾದರೆ ನಮ್ಮ ಕೈನಲ್ಲಿ ಏನಾದರೂ ಮಾಡೋಕ್ಕಾಗುತ್ತೆ, ಮಾಡ್ಬೋದು ಅಂತ
ಸಾಬೀತು ನಮ್ಮ ಬೇರೆಯವ್ರಿಗೆ ಪಡಿಸೋದು ಬೇಡ, ನಮ್ಮ ಮನಸ್ಸಿಗೆ ನಾವೇ ಆದ್ರೂ ತಾನೇ ಹೆಂಗೆ ಹೇಳ್ಕೊಳಕ್ಕಾಗುತ್ತೆ ನಾನು ಏನೋ ಇಂಥದ್ದನ್ನು ಮಾಡಿದೆ ಅಂತ, ಇಲ್ಲ ಅಲ್ವಾ? ಸೊ ಹಂಗಾಗಿ ನಾವೇನಾದರೂ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಫಸ್ಟು ನಮ್ಮ ಮೇಲೆ ನಮಗೇ ಕಾನ್ಫಿಡೆನ್ಸ್ ಇರಬೇಕು. ಮಾಡ್ತೀನಿ, ಆಗುತ್ತೆ, ಮಾಡೇ ಮಾಡ್ತೀನಿ ಅನ್ನೋದು. ಇದು ಜಸ್ಟ್ ನಾನು ಹೆಣ್ಮಕ್ಳು ಅಂದರೆ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಅಲ್ಲ ಇದು. ನೀವೇನಾದರೂ ಒಂದು ಮಾಡಬೇಕು ಅಂದ್ಕೊಂಡ್ರೆ, ಈಗ ನಾನು ಹೇಳ್ತಿರೋದು ಏನಪ್ಪ ಅಂತಂದರೆ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ. ಇವಾಗ 4 ಜನ 4 ಥರ ಮಾತಾಡ್ತಾರೆ, ತಲೆ ಕೆಡಿಸ್ಕೋಬಾರ್ದು. ಅವರೆಲ್ಲ ಮಾತಾಡೋರು ಯಾರು ಬಂದು ನಮಗೆ ಏನೂ ಮಾಡಿಕೊಡಲ್ಲ ಅಲ್ವಾ? ಸೊ ನಮ್ಮಲ್ಲಿ ನಮಗೆ ಒಂದು ವಿಶ್ವಾಸ ಇರಬೇಕು. ಯಾರೇನಂದ್ರು ಯಾರೇನೇ ಹೇಳಿದ್ರು ನಮ್ಮ ಕೈಲಾಗುತ್ತೆ, ನಾವು ಮಾಡ್ತೀವಿ ಅನ್ನೋದು ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಏನಾದರೂ ಸಾಧಿಸ್ಬೋದು, ಏನಾದರೂ ಮಾಡ್ಬೋದು. ನಿಮ್ಗಳ ಕೈಲೂ ಆಗುತ್ತೆ. ಮಾಡಬೇಕು ಅಂದ್ಕೊಂಡಿರೋರು ಖಂಡಿತವಾಗ್ಲೂ ಮಾಡಿ. ಈಗ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟು ನನ್ನ ಒಂದು ಏನು ಅಡುಗೆ ಮನೆ ಕೆಲಸ ಮುಗಿತವತ್ತು ಅಂತಲೇ ಹೇಳ್ಬೋದು. ಇವಾಗ ಬೇಕಾಗಿರುವಂಥ ಪಾನಕದ ಸಿದ್ಧತೆನ ಮಾಡ್ಕೋತಾ ಇದ್ದೀನಿ. ಪಾನಕಕ್ಕೆ ಅಂತಂದರೆ ಕರ್ಬೂಜ ಹಣ್ಣು ತುಂಬ ಇಂಪಾರ್ಟೆಂಟ್. ಅದರಲ್ಲೂ ರಾಮನವಮಿ ಬಂತು ಅಂತಂದರೆ ಕರ್ಬೂಜ ಹಣ್ಣಿಂದು ಮತ್ತು ಬೆಲ್ಲ, ಸಕ್ಕರೆ ಯೂಸ್ ಮಾಡದೆ ಬೆಲ್ಲ ಕರ್ಬೂಜ ಹಣ್ಣನ್ನು ಹಾಕಿ ಪಾನಕ ಮಾಡೋದಾಗಿರ್ಬೋದು, ಹಾಗೆ ನೀರು ಮಜ್ಜಿಗೆನ ಮಾಡೋದಾಗಿರ್ಬೋದು, ಕೋಸಂಬರಿ ಹಸ್ರು ಕಾಳು ಕೋಸಂಬರಿ ಮಾಡೋದಾಗಿರ್ಬೋದು. ಇದೇನೇ ಇವತ್ತಿನ ಒಂದು ನೈವೇದ್ಯ. ರಾಮದೇವರಿಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರುವಂಥ, ರಾಮದೇವರಿಗೆ ತುಂಬ ಪ್ರಿಯವಾಗಿರುವಂಥ ಒಂದು ಖಾದ್ಯ ಅಂತಲೇ ಹೇಳ್ತಾರೆ. ಈಗ ನೋಡಿ, ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಜ್ಜಿಗೆ, ಪಾನಕ, ಹಸ್ರುಬೇಳೆ ಎಲ್ಲ ರೆಡಿ ಆಯಿತು. ಹಾಗೆ ಇದೇ ಗ್ಯಾಪಲ್ಲಿ ನಾನು ದೇವ್ರ ಮನೆಯೂ ಕೂಡ ರೆಡಿ ಮಾಡಿ ಬಿಟ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಇವಾಗ ನೈವೇದ್ಯ ಎಲ್ಲ ಇಟ್ಟು ಪೂಜೆನೂ ಕೂಡ ಕಂಪ್ಲೀಟಾಗಿ ನಾನು ಮುಗಿಸ್ಕೊಂಡೆ. ನಮ್ಮ ಮನೆಯ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಮ್ಮ ಮನೆ ದೇವ್ರ ಮನೆ ಪೂಜೆ ಈ ರೀತಿಯಲ್ಲಿ ಮುಗಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇದು ಮುಗೀತು ಅಂತ ಹೇಳ್ತಿದ್ದಂಗೆ ನನ್ನ ಇವತ್ತಿನ ಒಂದು ಕಂಪ್ಲೀಟ್ ಕೆಲಸ ಮುಗೀತು ಅಂತ ಆಗಲಿ ಅಥವಾ ಹಬ್ಬದ ಆಚರಣೆ ಮುಗೀತು ಅಂತಾಗಲಿ ಅಲ್ಲ. ಇದು ಇವಾಗಷ್ಟೇ ಶುರುವಾಗಿದೆ. ನೈವೇದ್ಯ ಮಾಡಿ ಇಟ್ಟು ಪೂಜೆ ಮಾಡಿದ್ವಿ ಅಂತ ಅಂದಮೇಲೆ ಇನ್ನೂ ನೆಕ್ಸ್ಟು ಶುರುವಾಗೋದೆ ವಿಪರೀತ ಕೆಲಸ ಹೆಣ್ಮಕ್ಳುಗಳಿಗೆ. ಅದರಲ್ಲೂ ಹಬ್ಬ ಹರಿದಿನಗಳಂತ ಬಂದ್ರಂತೂ ಕೇಳೋದೇ ಬೇಡ, ಎಕ್ಸ್ಟ್ರಾ ಕೆಲಸ ಇದ್ದೇ ಇರುತ್ತೆ. ಇವಾಗ ನಾನು ಸಾಂಬಾರನ್ನು ಕೂಡ ಮಾಡಿ ಇಟ್ಕೊಂಡು ಬಿಡೋಣ ಇನ್ನು ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಸಾಂಬಾರು ಕೂಡ ರೆಡಿ ಮಾಡಿಬಿಟ್ಟೆ. ನೋಡಿ, ಸಾಂಬಾರು ಕೂಡ ಇನ್ನೇನು ಆಲ್ಮೋಸ್ಟ್ ಆಗ್ತಾ ಬಂತು. ಅಷ್ಟರೊಳಗಡೆ ವರ್ಕರ್ಸ್ಗಳಿಗೆಲ್ಲ ಕೊಡೋದಕ್ಕೆ ಅಂತ ಹೇಳಿ ಅವರಿಗೂ ಕೂಡ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅದನ್ನು ಕೂಡ ಇನ್ನೇನು ಆಲ್ಮೋಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಹೆಚ್ಚಿಟ್ಟಿದ್ದೆ ಕೋಸಂಬರಿಗೆ, ಆವಾಗಲೇ ದೇವರಿಗೆ ನೈವೇದ್ಯಕ್ಕೆ ರೆಡಿ ಮಾಡಬೇಕಾದ್ರೇ ಮಾಡಿ ಇಟ್ಟಿದ್ದೆ. ಹಾಗಾಗಿ ಇವಾಗ ಅದನ್ನೆಲ್ಲ ಏನು ಮಾಡ್ಕೊಳ್ಳೋದಿರಲಿಲ್ಲ. ಪಾನಕಕ್ಕೆ ಮಾತ್ರ ಕರ್ಬೂಜ ಎಲ್ಲ ಹೆಚ್ಚೋದು ಸ್ವಲ್ಪ ಲೇಟ್ ಆಗುತ್ತಲ್ವ. ಫಸ್ಟು ಪೂಜೆನ ಮಾಡ್ಕೊಬಿಡೋಣ, ಪೂಜೆ ಮುಗಿಸ್ಬಿಟ್ಟು ಅದಾದಮೇಲಿಂದ ಇದನ್ನೆಲ್ಲ ಹೆಚ್ಚಿ ಪಾನಕ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಪೂಜೆ ಮಾಡೋದಕ್ಕೆ ಹೋಗಿದ್ದು. ಅದೇ ಗ್ಯಾಪಲ್ಲಿ ನನ್ನ ಮಗನೂ ಕೂಡ ಕ್ರಿಕೆಟ್ ಮುಗಿಸ್ಕೊಂಡು ಬಂದು ಅವನು ಹಾಲು ಗಂಜಿ ಎಲ್ಲ ಕುಡಿದು, ಮತ್ತು ಅವನಿಗೆ ಟ್ಯೂಷನ್ ಇತ್ತು ಇವತ್ತು ಮಾರ್ನಿಂಗೇ. ಸ್ಕೂಲ್ ಇರಲಿಲ್ವಲ್ಲ. ಸ್ಕೂಲ್ ಇದ್ದರೆ ಸಂಜೆ ಟ್ಯೂಷನ್ ಇರ್ತಿತ್ತು, ಕ್ಲಾಸ್ ಇರಲಿಲ್ವಲ್ಲ. ಹಂಗಾಗಿ ಇವತ್ತು ಟ್ಯೂಷನು ಮಾರ್ನಿಂಗೇ ಹಾಕ್ಕೊಂಡಿದ್ರು. ಇನ್ನು ಅವರು ಕೂಡ ಟೀಚರ್ಸ್ಗಳು ಕೂಡ ಹಬ್ಬ ಆಚರಣೆ ಮಾಡಬೇಕಲ್ವ, ಹಂಗಾಗಿ ಅವನು ಕೂಡ ಟ್ಯೂಷನ್ಗೆ ಹೋಗಿದ್ದ. ಆಗ ಇನ್ನೇನು ಪಾನಕ ರೆಡಿ ಆಯಿತು. ಕೋಸಂಬರಿ ಕಲಸೋದೊಂದು, ಮಿಕ್ಸ್ ಕೊಡೋದೊಂದು ಬಾಕಿ ಇತ್ತು. ಆ್ಯಂಡ್ ಮಜ್ಜಿಗೆನೂ ಅಷ್ಟೇ, ನೀರು ಮಜ್ಜಿಗೆನೇ ಸ್ವಲ್ಪ ಮಸಾಲೆ ಮಜ್ಜಿಗೆನ ಮಾಡಿದ್ದೆ. ವರ್ಕರ್ಸ್ಗಳಿಗೆಲ್ಲ ಬರೀ ಹಂಗೆ ಖಾಲಿ ಮಜ್ಜಿಗೆ ಕೊಟ್ಟರೆ ಅವ್ರಿಗೂ ಸಪ್ಪೆ ಸಪ್ಪೆ ಬೋರ್ ಅನಿಸುತ್ತಲ್ವ. ಹಂಗಾಗಿ ಸ್ವಲ್ಪ ಮಸಾಲೆ ಮಜ್ಜಿಗೆನೇ ಮಾಡಿ ಫ್ರಿಡ್ಜ್ಗೆ ಇಟ್ಟಿದ್ದೆ. ಈಗ ಅಷ್ಟೊಂದು ಇಟ್ಟಿರೋದಕ್ಕೂ ಬಿಸಿಲಿರೋದಕ್ಕೂ ಕಾವ್ಗೂ ಸ್ವಲ್ಪ ಕೋಲ್ಡ್ ಬಿದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಂಗಾಗಿ ಬೇಗ ಮಾಡಿಬಿಟ್ಟು ಫ್ರಿಡ್ಜ್ಗೆ ಇಟ್ಬಿಟ್ಟೆ. ಅದೇ ಗ್ಯಾಪಲ್ಲಿ ವರ್ಕರ್ಸ್ಗಳಿಗೆ ಟೀ ಟೈಮು ಆಗೋಯ್ತು. ಅವ್ರಿಗೆ ಟೀ ಇಟ್ಟಿದ್ದೀನಿ ಒಂದು ಕಡೆ, ಇನ್ನೊಂದು ಕಡೆ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಯಪ್ಪ, ಒಂದಾ ಎರಡಾ ಯಾವ ಕೈಲಿ ಮಾಡೋದು ಯಾವ ಕೈಲಿ ಬಿಡೋದು ಅಂತ ಗೊತ್ತಾಗ್ತಿರಲಿಲ್ಲ. ಒಂದೇ ಸಾರಿ ವರ್ಕ್ ಪ್ರೆಷರ್ ಜಾಸ್ತಿ ಆಗೋಯ್ತು ನನಗೆ ಕಿಚನಲ್ಲಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ತಿಂಡಿಗೆ ಎಲ್ಲ ರೆಡಿ ಮಾಡಿ ಕುಕ್ಕರ್ಗೆ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಬಿಟ್ಟು ರೈಸ್ ಬಾತ್ ಮಾಡೋಣ ಅಂತ ಹೇಳಿ ಮಾಡಿದೆ. ಸಿಂಪಲ್ಲಾಗಿರುತ್ತೆ ಅಂತ ಹೇಳಿ, ಹೆವಿ ಮಸಾಲೆ ಎಲ್ಲ ಬೀಳಲ್ಲ ರೈಸ್ ಬಾತ್ಗಾದ್ರೆ ಅಂತೇಳಿ ರೈಸ್ ಬಾತ್ನ ರೆಡಿ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಅದು ವಿಷಲ್ ಹೊಡಿತಾಯಿತ್ತು. ಆ್ಯಂಡ್ ಸಾಂಬಾರು ಕೂಡ ಆಯಿತು. ಅದನ್ನು ಆಫ್ ಮಾಡಿಬಿಟ್ಟು ಟೀ ಕೂಡ ಮಾಡಿ ಫ್ಲಾಸ್ಕ್ ಹಾಕಿ ಹಸ್ಬೆಂಡ್ ಬಂದರು, ಅವ್ರ ಕೈನಲ್ಲಿ ಟೀ ಕೊಟ್ಬಿಡಿ ಅಂತ ಕೊಟ್ಟು ಕಳಿಸ್ದೆ. ಅದ್ರ ಮಧ್ಯದಲ್ಲಿ ರೈಸ್ ಬಾತ್ಗೆ ಕಾಂಬಿನೇಷನ್ ನೆಂಚ್ಕೊಳ್ಳೋದಕ್ಕೆ ಅಂತೇಳಿ ಮೊಸರು ಬಜ್ಜಿನ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೇಡ ಅನ್ನಿಸ್ತು. ಮಜ್ಜಿಗೆ ಪಾನಕ ಎಲ್ಲ ಕುಡಿತಾರೆ, ಜೊತೆಗೆ ಹಸ್ರುಬೇಳೆ ಕೂಡ ಇರುತ್ತಲ್ವ, ಅಂದರೆ ಕೋಸಂಬರಿ ಕೂಡ ಇರುತ್ತಲ್ವ. ಹಂಗಾಗಿ ಬೇಡ ಅಂತ ಅನ್ನಿಸ್ತು. ಸರಿ ಬೇಡ ಅಂತ ಹೇಳಿ ಸ್ವಲ್ಪ ಆನಿಯನ್ ಪಕೋಡನ ಹಾಕೊಳ್ಳೋಣ ಅಂತ ಹೇಳಿ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ.
ಇವಾಗ ನೋಡ್ತಿದ್ದೀರಲ್ಲ ಆನಿಯನ್ ಎಲ್ಲ ಹಚ್ಚಿ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಪಕೋಡನ ಕೂಡ ಹಾಕ್ತಾಯಿದ್ದೀನಿ. ಅದು ಕೂಡ ಇನ್ನೇನು ಆಲ್ಮೋಸ್ಟ್ ಆಯಿತು ಅಂತಲೇ ಹೇಳ್ಬೋದು. ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಟೇಸ್ಟು ಕೂಡ ಹಿಂಗೆ ಬಂದಿದೆ ಅಂತ ಹೇಳಿ ನೋಡಬೇಕು. ಅದ್ರ ಮಧ್ಯದಲ್ಲಿ ನೋಡಿದ್ವಿ ಕೋಸಂಬರಿ ರೆಡಿ ಆಯಿತು, ಪಾನಕನೂ ಕೂಡ ರೆಡಿ ಆಯಿತು. ಅದನ್ನು ಕೂಡ ಸ್ವಲ್ಪ ಫ್ರಿಡ್ಜ್ಗೆ ಇಟ್ಬಿಡೋಣ, ಸ್ವಲ್ಪ ಕೋಲ್ಡ್ ಆಗಲಿ. ಬಿಸಿಲಲ್ವಾ, ಸ್ವಲ್ಪ ಕೋಲ್ಡ್ ಬಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಅದರಲ್ಲೂ ಅಲ್ಲಿ ಗಾರೆ ಕೆಲಸ ಮಾಡೋರಿಗೆಲ್ಲ ಅವ್ರಿಗಂತೂ ಸ್ವಲ್ಪ ಜಾಸ್ತಿನೇ ಸೆಕೆ ಐತೆ ಇರುತ್ತಲ್ವ, ಹಂಗಾಗಿ ಫ್ರಿಡ್ಜ್ಗೆ ಇಟ್ಟೆ. ಅದು ಇಟ್ಬಿಟ್ಟು ಇಲ್ಲಿ ನೋಡಿ ಕಿಚನ್ ಕತೆನ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಎಲ್ಲನೂ ಫಾಸ್ಟಾಗಿ ಬರೀಲಿ ಮಾಡಬೇಕು ಅಂತ ಹೇಳಿ ಇಷ್ಟರ ಮಟ್ಟಿಗೆ ಏನು ಹಬ್ಬದ ಕೆಲಸ ಆಗಿ ಪೂಜೆ ಆಗಿರೋ ಮನೇನ ಹಿಂಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕ್ಲೀನ್ ಮಾಡೋದಿದೆಯಲ್ಲ, ಇದು ಒಂದು ತಲೆ ಬಿಸಿ ಕೆಲಸ ಹೆಣ್ಮಕ್ಳುಗಳಿಗೆ. ಕಿಚನ್ ಕ್ಲೀನ್ ಮಾಡೋದು, ದೇವ್ರ ಮನೆ ಕ್ಲೀನ್ ಮಾಡೋದು ಅಂತ ಅಂದರೆ ಒಂದು ಟಾಸ್ಕು ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಇವಾಗ ನಾನು ಅದನ್ನು ಎಲ್ಲ ಪಕೋಡ ಎಲ್ಲ ಹಾಕೋತಾನೆ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಏನು ಅಂಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳು ಸಿಂಕ್ ತುಂಬ ಪಾತ್ರೆಗಳಿತ್ತು ಅದನ್ನೆಲ್ಲ ತೊಳೆದು ಮತ್ತು ಕಿಚನ್ನೆಲ್ಲನೂ ಒಂದು ರೌಂಡ್ ಒರೆಸ್ಕೊಂಡು ಶೆಲ್ಫೆಲ್ಲ ಕ್ಲೀನ್ ಮಾಡಿ, ಒಲೆಯೆಲ್ಲ ಕ್ಲೀನ್ ಮಾಡಿ, ಇದೆಲ್ಲ ಆದಮೇಲೆ ವರ್ಕರ್ಸ್ಗಳಿಗೆಲ್ಲ ಪಾನಕ ಮಜ್ಜಿಗೆನೂ ಕೂಡ ತೊಗೊಂಡೋಗ್ಬೇಕು. ಹಾಗಾಗಿ ಫಾಸ್ಟಾಗಿ ಮಾಡ್ತಾಯಿದ್ದೆ. ಅದ್ರ ಮಧ್ಯದಲ್ಲಿ ಟೈಮ್ ಕೂಡ ಆಗ್ತಾ ಬಂತು, 12 ಗಂಟೆ ಹತ್ರ ಆಯಿತು. ಹೊಟ್ಟೆ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ತಿಂಡಿ ತಿನ್ನೋಣ ಅಂತ ಹೇಳಿದ್ರೆ ಹಸ್ಬೆಂಡು ಮಗನ ಕರ್ಕೊಂಡು ಬಂದುಬಿಡ್ತೀನಿ ಇನ್ನೇನು ಅಂತ ಹೇಳಿದ್ರು. ಇನ್ನು ಅವ್ರನ್ನ ಬಿಟ್ಟು ಹೆಂಗೆ ತಿನ್ನೋದು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಅದು ನೋಡಿ ಇವಾಗ ನನ್ನ ಒಂದು ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಈ ರೀತಿಯಲ್ಲಿ ಫಟಾಫಟ್ ಅಂತೇಳಿ ಕ್ಲೀನ್ ಮಾಡಿ ಬಿಟ್ಟೆ. ಇದನ್ನೇ ನಾನು ಅವಾಗ ಹೇಳಿದ್ದು, ಮನಸಿದ್ರೆ ಮಾರ್ಗ ಅಂತ ಹೇಳಿ. ಎಷ್ಟೇ ಕೆಲಸ ಇದ್ದರೂ ಕೂಡ ಆಗಲ್ಲ, ಆಮೇಲೆ ಮಾಡೋಣ, ನಾಳೆ ಮಾಡೋಣ, 1 ಅವರ್ ಬಿಟ್ಟು ಮಾಡೋಣ ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಲೇಬೇಡಿ. ಎಷ್ಟೇ ಅದು ಕೆಲಸ ಇದ್ರೂ ಕೂಡ ನಾವು ಅವಾಗ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವಾಗ ಮಾಡಿಬಿಡ್ಬೇಕು. ಬರೀ ನಾನು ಕಿಚನ್ ಕೆಲಸ ಅಂತೆಲ್ಲ ಹೇಳ್ತಾ ಇರೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಹೊರಗಡೆ ಕೆಲಸ ಆಗಿರ್ಬೋದು, ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆ ನಾವು ತಗೊಳ್ಳುವಂಥ ನಿರ್ಧಾರಗಳಾಗಿರ್ಬೋದು, ಏನೇ ಆದ್ರೂ ಕೂಡ ಅದನ್ನು ಬೇಡ ಆಮೇಲಿಂದ ನೋಡೋಣ, ನಮ್ಮ ಕೈಲಿ ಆಗಲ್ಲ ಅಂತೆಲ್ಲ ಹಿಂದೇಟು ಹಾಕೋದಕ್ಕೆ ಹೋಗಲೇಬೇಡಿ. ಆಗುತ್ತೆ ನಿಮ್ಮ ಕೈನಲ್ಲಿ, ಮಾಡಿ ಪ್ರಯತ್ನ ಪಟ್ಟರೆ ಯಾವುದನ್ನಾದರೂ ಸಾಧಿಸ್ಬೋದು, ಏನನ್ನಾದರೂ ಮಾಡ್ಬೋದು. ಸೊ ಇವಾಗ ರೆಡಿ ಆಯಿತು, ತೊಗೊಂಡು ಹೋಗ್ತಾ ಇದ್ದೀನಿ. ಇದನ್ನು ಕೊಟ್ಟು ಬಂದು ತಿಂಡಿ ತಿನ್ನೋಣ ಅಂತ ಹೇಳಿ ನೋಡಿದೆ. ಹಸ್ಬೆಂಡ್ ಬರ್ತಾರೆ, ಅವ್ರ ಕೈಲಿ ಕೊಟ್ಟು ಕಳ್ಸೋಣ ಅಂತ ಹೇಳಿ. ಅವರು ಸ್ವಲ್ಪ ಲೇಟಾಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಏನೋ ಮರದ ಮಿಲ್ಲಿಗೆಲ್ಲ ಹೋಗೋರಂತೆ, ನಾನೇ ತೊಗೊಂಡು ಹೋಗ್ತೀನಿ. ಕೊಟ್ಟು ಬಂದಿದ್ದಾಯಿತು, ಸುಸ್ತಾಗೋಯ್ತು. ತಿಂಡಿ ತಿನ್ನಬೇಕು, ಹೊಟ್ಟೆ ಹಶ್ವೈತೈತೆ. ಆದರೆ ಯಜಮಾನ್ರು ನನ್ನ ಮಗ ಇಬ್ಬರು ಬಂದ್ಬಿಡ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರೇನೋ ಗಂಜಿ ಕುಡಿದವ್ರೆ, ಬಟ್ ನಾನು ಬೆಳಗ್ಗೆ ಅಷ್ಟು ಬೇಗ ಎದ್ದಿರೋಳು, ಏನೂ ತಿಂದಿಲ್ಲ. ಸಿಕ್ಕಾಪಟ್ಟೆ ಹಶ್ವಂತೂ ಐತೈತೆ, ಆದರೂ ಪರವಾಗಿಲ್ಲ, ವೆಯ್ಟ್ ಮಾಡೋಣ, ಇನ್ನೇನು ಬರ್ತಾರೆ. ಒಟ್ಟಿಗೆ ಕುತ್ಕೊಂಡು ತಿನ್ನೋಣ, ಇರೋದೇ ಇದ್ದೀನಂತೆ, ಇನ್ನೊಂದು ಸ್ವಲ್ಪ ಹೊತ್ತೇನು ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಕೊಟ್ಟು ಬಂದೆ. ವಾಯ್ಸ್ ಓವರ್ ಕೊಡೋಕೆ ಇದೊಂದು ಪ್ರಾಬ್ಲಮ್ಮು, ಡಿಸ್ಟರ್ಬೆನ್ಸ್ ಸಿಕ್ಕಾಪಟ್ಟೆ ಆಗುತ್ತಲ್ಲ ಅದಕ್ಕೆ. ಎಲ್ಲರೂ ಹಬ್ಬನ ಹೆಂಗೆ ಆಚರಿಸ್ತಾ ಇದ್ದೀರಾ? ರಾಮನವಮಿ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಆಯಿತಾ ಎಲ್ರದ್ದು ಪೂಜೆ? ಎಲ್ಲರೂ ಪಾನಕ ಕುಡಿದು, ಮಜ್ಜಿಗೆ ಕುಡಿದು, ಕೋಸಂಬರಿ ತಿಂದು ಎಲ್ಲ ಮುಗೀತಾ? ಇನ್ನೂ ಇಲ್ವಾ? ತಿಳಿಸಿ. ಬಂದರು ನೋಡಿ ನಮ್ಮನೆ ಸಾಹೇಬ್ರುಗಳು, ದೊಡ್ಡ ಸಾಹೇಬ್ರು ಮತ್ತು ಚಿಕ್ಕ ಸಾಹೇಬ್ರು ಇಬ್ಬರು ಬಂದರು. ತಿಂಡಿ ತಿಂದಿಲ್ಲ ಇನ್ನೂ. ಹಶ್ವಾಯ್ತಲ್ವಾ? ಆಯ್ತಲ್ಲ? ಕೊಳ್ಕಗಳು ಹಬ್ಬದ ದಿನ ಇನ್ನೂ ಸ್ನಾನ ಮಾಡಿಲ್ಲ ಅಪ್ಪ ಮಗ ಇಬ್ರು, ಅಲ್ವೇನೋ? ಪಾಪ ಅಷ್ಟೊತ್ತಿಗೆ ಕ್ರಿಕೆಟ್ಗೆ ಹೋಗಿ ಕ್ರಿಕೆಟ್ ಮುಗಿಸ್ಕೊಬಂದು, ಮತ್ತೆ ಇವತ್ತು ರಜಾ ಇರೋ ಕಾರಣ ಮಾರ್ನಿಂಗೇನೆ ಟ್ಯೂಷನ್ ಇತ್ತು, ಟ್ಯೂಷನ್ಗೆ ಹೋಗಿ ಟ್ಯೂಷನ್ ಮುಗಿಸ್ಕೊಬಂತು ಅಲ್ವಪ್ಪ? ನಡಿ ತಿಂಡಿ ತಿನ್ನೋಣ ಈಗ, ಕೈ ಒಂದು ತೊಳ್ಕೊ. ಹೇಳ್ದಲ್ಲ, ಹೇಳು. ಮನೆ ಯಜಮಾನ ಬಂದವನೇ, ಊಟ ಅವ್ನು ಬರೋ ತನಕ ಮನೆ ಸೈಲೆಂಟು, ನನಗೂ ಬೋರು. ಇವ್ರು ಬಂದರು ಅಂದರೆ ಮುಗೀತು.
ಬಿಸಿ ಬಿಸಿ ರೈಸ್ ಬಾತ್. ಎಂತ ರೈಸ್ ಬಾತ್ ಹೇಳು ಖುಷಿ? ಗ್ರೀನು. ಹಾ, ವೆಜಿಟೇಬಲ್ಸ್. ಆಹಾ, ಕಡ್ಲೆಕಾಳು ರೈಸ್ ಬಾತ್. ಕಡ್ಲೆಕಾಳು ರೈಸ್ ಬಾತ್ 2 ಹಾಕ್ಲಾ? ಟೇಸ್ಟ್ ಹೆಂಗೈತೆ ಹೇಳು? ಬೋಂಡ ಚೆನ್ನಾಗಿತ್ತಾ? ಬೋಂಡ ಅಲ್ಲ ಕಣೋ, ಆನಿಯನ್ ಪಕೋಡ. ಬೋಂಡಕ್ಕೂ ಪಕೋಡಕ್ಕೂ ವ್ಯತ್ಯಾಸ ಗೊತ್ತಾಗಲ್ವೇನೋ ನಿಮಗೆ? ನಿನ್ನ ಅದಕ್ಕೆ ಬೇಂಡ ಅಂತಾರೆ ಇವ್ರ ಕಡೆ, ಇದಕ್ಕೆ ಬೋಂಡ ಅಂತಾರೆ ನಿಮ್ ಕಡೆ. ನಂಗಂತೂ ಎಷ್ಟು ಅಶ್ವಾಗದೆ ಅಂದ್ರೆ ಖುಷಿ. ಇವಾಗ ನೋಡಿ ಸೂಪರ್ ಆಗಿರುವಂಥ ಒಂದು ಚೆನ್ನಾಯ್ತಾ ಕಡಲೆಕಾಳು ರೈಸ್ ಬಾತ್ ಟ್ರೈ ಮಾಡಿದ್ದೀನಿ. ಟ್ರೈ ಏನಿಲ್ಲ, ಬಟಾಣಿ ಕಾಳು ಹಾಕಕ್ಕೆ ಹೋದ್ನ, ಅದು ಸ್ವಲ್ಪ ಕಡಲೆಕಾಳಿತ್ತು. ಇನ್ನು ಅದೇನಕ್ಕೂ ಹಾಕಲ್ಲ, ಆ ಕಡೆ ಈ ಕಡೆ ಹಾಕಿ ಸುಮ್ಮನೆ ಹೊರಗಡೆ ಬಿಸಾಕ್ಬೇಕಾಯ್ತಿತ್ತೆ ಅಂತ ಅಂದ್ಬಿಟ್ಟು ಬಟಾಣಿ ಜೊತೆ ಕಡಲೆಕಾಳನ್ನು ಕೂಡ ನೆನೆ ಹಾಕ್ಬಿಟ್ಟೆ. ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಿದೆ. ಟೇಸ್ಟ್ ಮಾಡೋಣ ಹೆಂಗಾಯ್ತು? ಚೆನ್ನಾಯ್ತಾ? ನಿಜ ಸಿಂಪಲ್ ಆ್ಯಂಡ್ ಫಾಸ್ಟಾಗಿ ಮಾಡಿರೋದು ಕಣು, ಆದರೂ ಅಷ್ಟು ಚೆನ್ನಾಗಿ ಬಂದ್ಬಿಟ್ಟೈತೆ ಅಲ್ವಾ? ಹೆಂಗೆ ನಾವು ಹೌದು. ಇವಾಗ ನಾವು ಈಗ ತಿಂಡಿ ಮಾಡ್ಕೊಳ್ಳುಮ. ಸೌಂಡ್ ಕಡಿಮೆ ಕೊಡೋ. ಕೋಸಂಬರಿ ಹಾಗೆ ಮಜ್ಜಿಗೆ ತಗೊಳ್ಳೋದು ಮಾಡ್ಕೊಬಿಟ್ಟಿದ್ದೆ, ಅವನ್ನ ಹಾಕೊಂಡು ಬಂದೆ. ರೀ ಹೆಂಗೈತ್ರಿ ತಿಂಡಿ? ಹೆಂಡ್ತಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಬೆಳಗ್ಗೆ ಅಷ್ಟು ಎದ್ದು ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟು ಚೆನ್ನಾಗಿ ರೆಡಿ ಮಾಡಿಕೊಡ್ತಾಳೆ ಅಂತ ಇದು ಗೊಂಬೆಣ ಕಣಂತೆ. ತಿಂಡಿ ತಿಂದಿಲ್ವಂತೆ. ಈಗ ಪಾನ್ಕ ಬೇಕಂತ ಚೊಂಬ್ ತಂದಿದ್ದೀರಾ? ತಂದೆ. ಮಜ್ಜಿಗೆ ಸಾಕಾಯ್ತಾ? ಈಗ ಹೆಂಡ್ತಿ ಹಿಂಗೆಲ್ಲ ಮಾಡ್ತಾಳೆ ಅಂತ ಒಂಚೂರೂ ಕನ್ಸನೇ ಇಲ್ಲ. ಅಟ್ಲೀಸ್ಟ್ ಹೋಗ್ಲಿಕ್ಕೆ ಹೇಳಿದ್ಕಾದ್ರೂ ಚೆನ್ನಾಗೈತೆ, ಸೂಪರಾಗೈತೆ, ಫಾಸ್ಟಾಗಿ ಮಾಡಿದ್ರು ಚೆನ್ನಾಗಿ ಮಾಡಿದಿ ಅಂತ ಒಂದು ಆನ್ಸರು ಮಾಡಲ್ವಲ್ರಿ? ಅದು ನಿಮ್ಮ ತಪ್ಪು. ನೀವು ಇಲ್ದೇ ಇರೋದಕ್ಕೆ ನಾನೇನು ಮಾಡೋಕ್ಕದದು? ಫಾಸ್ಟಾಗಿ ಮಾಡಿಲ್ವಾ ನಾನು? ತಿಂಡಿ ತಿನ್ನುಮ್ಮ ಬನ್ನಿ. ಈಗ ಫ್ಯಾಮ್ ತಿಂಡಿ ಆಯಿತು. ತಿಂಡಿ ತಿಂದು ಅದನ್ನೆಲ್ಲ ತೊಳೆದಿಟ್ಟಾಯಿತು. ಇನ್ನೇನು ಕೆಲಸ ಅಂತ ಮಾಡಿಬಿಟ್ಟು ಇವಾಗಿನ ಸಂಜೆನ ಕುತ್ಕೊಳ್ಳೋದೇನೆ ತಾನೇ. ಇನ್ನೇನು ಕಡ್ದೆ ತಾಗ್ತಿದ್ರಿ ಅಂತ ಕೇಳೋಕೆ ಹೋಗಬೇಡಿ. ಇನ್ನು ನೋಡಿ ಇಲ್ಲಿ ನೆನ್ನೆ ಬಾಕಿರುವಂಥ ಹೊಟ್ಟೆಗಳಿದೆ, ಅದನ್ನೆಲ್ಲ ಎತ್ತಿ ಮಡ್ಚಿಡ್ಬೇಕು. ಖುಷಿ ಸ್ವಲ್ಪ ಸೌಂಡ್ ಕಡಿಮೆ ಕೊಟ್ಕೊಂಬಾಗ ನಾವು ವೀಡಿಯೋ ಮಾಡಬೇಕಾದ್ರೆ ಕಾಪಿರೈಟ್ ತಗೊಳುತ್ತೆ. 20 ಸರಿ ಹೇಳ್ಬೇಕು. ಮತ್ತು ಮಿಷಿನಲ್ಲಿ ಇನ್ನೂ ಬಟ್ಟೆಗಳು ಕೂಡ ಇದೆ, ಅದನ್ನು ಒಣೆಯಕ್ಕೆ ಹಾಕಬೇಕು. ಅದ್ರ ಜೊತೆಗೆ ಇವಾಗ ನಾವು ತಿಂದಿದ್ದ ಪ್ಲೇಟ್ಗಳೆಲ್ಲ ತೊಳೆದಿಟ್ಟೆ, ಬಟ್ ಇದೆಲ್ಲ ತೊಳಿಬೇಕು. ಅವ್ರಿಗೆ ಕೊಟ್ಟು ಕಳಿಸಿದಂಥ ಮಜ್ಜಿಗೆ ಪಾತ್ರೆಗಳೆಲ್ಲ ಬಂತು. ಮತ್ತು ದೊಡ್ಡದ್ರಲ್ಲಿ ಮಾಡಿದ್ನಲ್ಲ ಅದನ್ನೆಲ್ಲ ಈ ಚಿಕ್ಕದಕ್ಕೆ ಹಾಕ್ಬಿಟ್ಟು ಅದನ್ನು ಕೂಡ ತೊಳೆದಿಡಬೇಕು. ಇದನ್ನೆಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ. ಇನ್ನು ಅವರು ಮತ್ತೆ ಟೀ ಪಾತ್ರೆ ತೊಳಿ, ಇವಾಗ ನಾನ್ ಸ್ಟಾಪ್ ಕೆಲಸ ಐತೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಇದನ್ನು ಎಡಿಟ್ ಮಾಡಿ ವಿಡಿಯೋ ಬಿಟ್ಟು ಅದಾದಮೇಲೆ ಇರುವಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೊತೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ಒಂದು ರಾಮನವಮಿಯ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಆಗಲೇ ಹೇಳ್ದಂಗೆ ಯಾರ ಕೈಲೂ ಏನೂ ಆಗಲ್ಲ ಅಂತ ಏನಿಲ್ಲ, ಮನಸ್ಸಿದ್ರೆ ಮಾರ್ಗ ಅಂತ. ಎಲ್ಲವೂ ಎಲ್ಲರ ಕೈನಲ್ಲೂ ಆಗುತ್ತೆ, ಪ್ರಯತ್ನ ಪಡಬೇಕು ಅಷ್ಟೇ. ಪ್ರಯತ್ನ ಪಡಬಾರ್ದು, ನಮ್ಮ ಕೈಲಿ ಆಗಲ್ಲ ಅಂತ ಕೈ ಕಟ್ಟಿ ಕೂರಬಾರ್ದು. ಮಾಡ್ತೀವಿ ಅನ್ನೋ ದೃಢ ನಿರ್ಧಾರ ನಮ್ಮಲ್ಲಿದ್ದರೆ ಅದನ್ನು ಹೆಂಗಾದರೂ ಮಾಡ್ಬೋದು. ಅದಕ್ಕೆ ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಇಷ್ಟನ್ನೇ ಏನು ಮಾಡ್ತೀವಿ ನಾವು ಹೆಣ್ಮಕ್ಳು ಅಂತ ಅಂದಮೇಲೆ ಇನ್ನು ಬೇರೆದೆಲ್ಲ ಮಾಡೋದೆಲ್ಲ ಯಾವ ಲೆಕ್ಕ ಅಲ್ವಾ? ಆಗುತ್ತೆ, ಪ್ರಯತ್ನ ಪಡಿ. ಯಾರೂ ಕೂಡ ಆಗಲ್ಲ ಅಂತ ಹೇಳಿ ಕೈ ಚಲಿ ಕೂರಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ರಾಮನವಮಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ ಶ್ರೀರಾಮನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ.
ಚೆನ್ನಾಗಿ ಹೊಟ್ಟೆ ತುಂಬ ಈ ಬಿಸಿಲಿಗೂ ಅದಕ್ಕೂ ಪಾನಕ ಕುಡೀರಿ, ಮಜ್ಜಿಗೆ ಕುಡೀರಿ, ಹಸಿರುಬೇಳೆ ತಿನ್ನಿ. ಹಸಿರುಬೇಳೆ ಕೂಡ ತುಂಬ ಅಂದರೆ ತುಂಬಾ ತಂಪಿನ ಪದಾರ್ಥ ಅಲ್ವಾ. ಹಂಗಾಗಿ ರಾಮದೇವರು ಈ ಟೈಮಲ್ಲಿ, ಈ ಬೇಸಿಗೆ ಟೈಮಲ್ಲಿ, ಈ ನೆಪದಲ್ಲಿ ನನ್ನ ಹೆಸ್ರು ಹೇಳ್ಕೊಂಡಾದ್ರೂ ಪಾನಕ ಹಸಿರುಬೇಳೆ ತಿನ್ನಲಿ ಅನ್ನೋ ಕಾರಣಕ್ಕೆ ಈ ಒಂದು ಹಬ್ಬನ ಆಚರಣೆನ ಶುರು ಮಾಡಿಸಿದ್ರು ಅಂತ ಅನಿಸುತ್ತೆ. ಓಕೆ, ಇನ್ನು ಹೆಚ್ಚಿಗೆ ಮಾತಾಡಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಾನು ಹೇಳ್ದಂಥ ಅಷ್ಟು ಮಾತುಗಳು ನಿಮಗೆ ಸರಿ ಅಂತ ಅನಿಸಿದ್ರೆ ಹೌದು ಅಂತ ಹೇಳಿ ನನಗೆ ಕಮೆಂಟ್ನ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.